ಕ್ರೈಸ್ತ ಲಾರ್ಡ್ ಪ್ರಿಯ ಸಹೋದರ ಸಹೋದರಿ, ಕರ್ತನಲ್ಲಿ ನಿಮ್ಮೆಲ್ಲರಿಗೂ ಶಲೋಮ್. ಪ್ರಿಯರೇ, ಕ್ರೈಸ್ತರ ಜೀವಿತದ ಅನ್ಯೂನ್ಯತೆಯಿಂದ ಬರುವ ಆಶೀರ್ವಾದಗಳನ್ನು ತಿಳಿದುಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11-12ರಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದ್ದಾನೆ. ಮೊದಲನೇ ಆಶೀರ್ವಾದ ಏನೆಂದು ನಾವು ನೋಡುವುದಾದರೆ, ನಮ್ಮನ್ನು ಸಿದ್ಧಗೊಳಿಸಲು ಮತ್ತು ಕಟ್ಟಿ ಬೆಳೆಸಲು ಸಭೆಯಲ್ಲಿ ದೇವರು ಅನೇಕ ನಾಯಕರುಗಳನ್ನು ಕೊಡುತ್ತಾನೆ. ಎರಡನೇ ಆಶೀರ್ವಾದ ಏನೆಂಬುದಾಗಿ ನಾವು ನೋಡುವಾಗ, ಮತ್ತಾಯನಿಗೆ ಬರೆದ ಸುವಾರ್ತೆ 18ನೇ ಅಧ್ಯಾಯ 19-20ರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಇದರ ಮೂಲಕವಾಗಿ ಎರಡನೇ ಆಶೀರ್ವಾದ ಏನೆಂಬುದಾಗಿ ನಾವು ತಿಳ್ಕೊಳ್ಳುವುದಾದ್ರೆ, ದೇವರು ಗುಂಪಾಗಿ ಮಾಡುವ ಪ್ರಾರ್ಥನೆಗೆ ಉತ್ತರಿಸುತ್ತಾನೆ. ಹಾಗಾದ್ರೆ ಮೂರನೇ ಆಶೀರ್ವಾದವನ್ನು ನಾವು ತಿಳ್ಕೊಳ್ಳೋಣವಾ? ಕೊಲೇಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ಇದರ ಮೂಲಕವಾಗಿ ಮೂರನೇ ಆಶೀರ್ವಾದ ನಾವೇನೆಂಬುದಾಗಿ ನೋಡುವುದಾದ್ರೆ, ಅದರಲ್ಲಿ ಪರಸ್ಪರ ಉತ್ತೇಜನವಿರುತ್ತದೆ. ಹಾಗಾದ್ರೆ ಈ ಮೂರು ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಬರಬೇಕಾದ್ರೆ ನಮ್ಮ ಅನ್ಯೋನ್ಯತೆಯನ್ನು ಇನ್ನೂ ದೃಢಪಡಿಸಿಕೊಳ್ಳೋಣ. ಕರ್ತನಲ್ಲಿ ನಿಮ್ಮೆಲ್ಲರಿಗೂ ಶಲೋಮ್. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ.